ಹಾಯ್ ಹಲೋ ಗುಡ್ ಮಾರ್ನಿಂಗು ಎಲ್ಲರೂ ಹೆಂಗದಿರಿ? ನಾನು ಚೆಂದಾಗಿದ್ದೀನಿ, ನೀವು ಕೂಡ ಚೆಂದಾಗಿದ್ದೀರಾ ಅನ್ಕೋತೀನಿ. ಇವತ್ತು ಬೆಳಗ್ಗೆ ಬೇಗನೆ ಎದ್ದು ಆ ಮೆಂತ್ಯ ನೀರು ಜೀರಿಗೆ ನೀರು ಕುಡ್ಕೊಂಡು ಸ್ವಲ್ಪ ವಾಕ್ ಮಾಡಿ ಆಮೇಲೆ ಫ್ರೆಶ್ ಅಪ್ ಆಗಿ ಸ್ನಾನ ಮುಗಿಸ್ಕೊಂಡು ಮುದ್ದೆ ಊಟ ಮಾಡ್ಕೊಂಡು ಕಾಲೇಜಿಗೆ ಹೊಂಟಿದ್ದು. ಹಿಂಗೆ ಯಾಕೋ ಸ್ವಲ್ಪ ಬೆಳ್ಳಗಾಗ್ತಿದ್ದೀನಿ ಅನ್ನೋ ಫೀಲ್ ಗೊತ್ತೈತಪ್ಪ ದಿನ ಹಾಗೆ. ಇನ್ನೇನು ಫುಲ್ ಮಳೆ ಮೋಡ ಕವಿದಿತ್ತು, ಅದರಲ್ಲಿ ಹೋದೆ. ಇನ್ನೇನು ಗೇಟಿಗೆ ಎಂಟರ್ ಮಾಡ್ತಿದ್ದೆ, ಅಷ್ಟೊತ್ತಿಗೆ ಮಳೆ ಶುರು ಹಚ್ಕತ್ತಿದ್ದಂಗೆ ಇನ್ನೇನು ಮಾಡಲಿ, ನೆನ್ಕೊಂಡು ಹೋಗ್ಬೇಕಾಗ್ತದೆ. ಅದಕ್ಕೆ ಬ್ಯಾಗ್ ಒಳಗಿಂದ ಕೊಡೆ ತೆಗೆದ್ಬಿಟ್ಟು ಹಿಂಗೆ ಹಿಡ್ಕೊಂಡು ಬ್ಯಾಗನ್ನು ಮುಂದಕ್ಕೆ ಹಾಕೊಂಡು ಹೆಜ್ಜೆ ಮೇಲೆ ಹೆಜ್ಜೆ ಹಿಡ್ಕೊಂಡು ನಮ್ಮ ಯೂನಿವರ್ಸಿಟಿನ ಅವಾಗ ಹೂಗಳ ನೋಡ್ತಾ ಇದ್ದೆ. ಇವಾಗ ನೋಡಿ, ಆ ಮಳೆ ನೆನ್ಕೊಂಡು ಹೋಗೋ ಮಜನೇ ಬೇರೆ ಇರ್ತದೆ. ಆ ಬಸ್ ತಿರ್ಗದ್ ನೋಡ್ರಿ ಏನು ಚಂದ ಕಾಣ್ತದೆ. ಆ ಛತ್ರಿಗಳ ಹನಿಗಳು ನೋಡ್ರಿ ಏನು ಚಂದ ಕಾಣ್ತದೆ. ಅಬ್ಬಬ್ಬ. ಹಾಗೂ ನಮ್ಮ ಸೌಂದರ್ಯ ಅಲ್ಲ, ಪ್ರಕೃತಿ ಸೌಂದರ್ಯದ ಮುಂದೆ ನಮ್ದು ಏನೂ ಅಲ್ಲ. ಸ್ವಲ್ಪ ತೊದ್ಬಿಟ್ಟಿದ್ದೀನಿ, ಸ್ವಲ್ಪ ಕುಡ್ದುಬಿಟ್ಟಿದ್ದೀನಿ, ಹಂಗಂತ ಕುಡ್ದಿದ್ದೀನಿ ಅಂತ ಸೀರಿಯಸ್ ಆಗಿ ತಿಳ್ಕೊಳಕ್ಕೆ ಹೋಗ್ಬಿಡಿ. ದರ್ಶನ್ ಅವಾಗ ತಾಬ ಬರ್ತಾ ಇರ್ತಿದ್ವಿ ಆಯಿತಾ, ಯಾರು ಕುಡಿದು ಬೇಜಾರಾಗ್ಬಾರ್ದು. ನೀವೇನು ಬಸ್ಸಲ್ಲೆಲ್ಲ ಇಳಿತಿದ್ರಪ್ಪ, ಹಂಗೆ ನಡ್ಕೊಂಡು ನೋಡ್ಕೊಂಡು ಹೋದೆ ನಮ್ಮ ಕಾಲೇಜ್ ಕಡೆಗೆ. ಹೆಣ್ಣೈಗ್ಲೆಲ್ಲ ಛತ್ರಿ ಹಿಡ್ಕೊಂಡು ಹೋಯ್ತಾ ಇದ್ವು. ಹಾಗೆ ಸ್ಟ್ಯಾಜಿಗೆ ಒಂದು ಝೂಮ್ ಹಾಕ್ಬಿಟ್ಟು ಕಾಲೇಜ್ ಕಡೆಗೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು, ನಂಗೆ ಆ್ಯಕ್ಚುಲಿ ಕ್ಲಾಸಿಗೆ ಹೋಗೋಕ್ಕೆ ಮನಸ್ಸಿರಲಿಲ್ಲ ಗೊತ್ತಾ. ಮಳೆಯಲ್ಲೇ ನೆಂದು ಬಿಡೋಣ ಅಂತ ಅನ್ನಿಸ್ತಿತ್ತು. ಆದರೆ ಏನು ಮಾಡೋದು, ಕ್ಲಾಸಿಗೆ ಹೋಗಲೇಬೇಕೆ. ಇನ್ ಕೇಸ್ ಏನಾದರೂ ಅಟೆಂಡೆನ್ಸ್ ಒಂದು ಇರಲಿಲ್ಲ ಅಂದಿದ್ದರೆ, ಅಟೆಂಡೆನ್ಸ್ ಮಾರ್ಕ್ಸ್ ಕೊಡೋಲ್ಲ ಅಂತ ಏನಾದರೂ ಇದ್ದಿದ್ದಿದ್ರೆ ಇವನಜ್ಜಿ ಮಳೇಲಿ ನೆನ್ಕೊಂಡು ಅಲ್ಲೇ ಕುತ್ಕೊಂತಿದ್ದೆ ಅನಿಸುತ್ತೆ. ಇನ್ನೇನು ಹಂಗೆ ನಮ್ಮ ಯೂನಿವರ್ಸಿಟಿ ಕಡೆ ಕಣ್ಣು ಹಾಯಿಸ್ಕೊಂಡು ಎಲ್ಲನೂ ನೋಡ್ಕೊಂಡು ಮಜಾ ಮಾಡಿಕೊಂಡು, ನನಗೆ ನಾನೇ ಮಜಾ ಮಾಡಿಕೊಂಡು ಸುತ್ತಲೂ ತಿರುಗಾಡಿಸ್ಕೊಂಡು ಮೊಬೈಲ್ನ ಓದೆ. ಹುಡುಗಿ ಏನು ಹೇಳಿದ್ದೇ ಹೇಳ್ತದೆ, ದಿನ ಕೇಳಿದ್ದೇ ಕೇಳ್ಬೇಕಾ ಅಂತ ಬೇಸರ ಮಾಡ್ಕೊಬೇಡಿ. ಬೇಸರ ಆದರೂ ಪರವಾಗಿಲ್ಲ, ನಾನು ಹೇಳಿದ್ದೇ ಹೇಳ್ತಿರ್ತೀನಿ, ಕೇಳಿದ್ದೇ ಕೇಳ್ತಾರೆ. ನೋಡ್ಬೋದು, ಫುಲ್ಲು ಮಳೆ ಬರ್ತಿತ್ತು. ಮಳೆ ಬರೋದ್ರಲ್ಲಿ ನೆಟ್ಟಿಗೆ ಈ ಕಡೆ ಛತ್ರಿನೂ ಹಿಡ್ಕೊಳಕ್ಕಾಯ್ತಿರಲಿಲ್ಲ, ಎಂಥದ್ದು ಇಲ್ಲ. ಅದರಲ್ಲಿ ಏನು ನಡ್ಕೊಂಡು ನಮ್ಮ ಕ್ಲಾಸಿಗೆ ಹೋದೆ. ಇನ್ನೇನು ಕ್ಲಾಸಿಗೆ ಹೋದ್ಮೇಲೆ ಡೈಲಿ ರುಟೀನ್ ಇರುತ್ತಲ್ಲ ನಂದು, ಎಂಥ ಡೇಟ್ ಬರೆಯೋದು, ಹೋಗೋದು, ಕುತ್ಕೊಳ್ಳೋದು, ಮೊಬೈಲ್ ಹಿಡ್ಕೊಳ್ಳೋದು. ನನಗಿಷ್ಟೇ ಮೊಬೈಲು, ನನಗೆ ಮೊಬೈಲು. ಯಾರ ಜೊತೆ ನೋ ಮಾತು, ಯಾರ ಜೊತೆ ನೋ ಫ್ರೆಂಡ್ಶಿಪ್, ಜಸ್ಟ್ ಹಾಯ್ ಬಾಯ್. ಮಾತಾಡ್ಸಿದ್ರೆ ಮಾತಾಡ್ರಿ, ಇಲ್ಲ ಅಷ್ಟೇ. ಸೊ ಇನ್ನೇನು ಕ್ಲಾಸ್ ರೂಮಲ್ಲಿ ಪಾಠ ಕೇಳ್ಕೊಂಡು 2 ಪೀರಿಯಡ್ ಆದಮೇಲೆ ಮತ್ತೆ ತಿನ್ನಕ್ಕಂತ ಅಂಗಡಿಗೆ ಹೋದೆ. ಅಂಗಡಿಗೆ ಹೋಗಿ ಇವತ್ತು ಚಕ್ಲಿ ಎಲ್ಲ ಬಿಟ್ಬಿಟ್ಟು ಇವತ್ತು ಸ್ಮೂತ್ ತಗೊಂಡೆ. ಸ್ಮೂತ್ ಕುಡ್ಕೊಂಡು ಥರ್ಡ್ ಪೀರಿಯಡ್ ಕೇಳ್ಕೊಂಡು ಮತ್ತು 4th ಪೀರಿಯಡಿಗೆ ಎಲ್ಲಿಗೆ ಅಂದರೆ ನಮ್ಮ ಸ್ಟುಡಿಯೋಗೆ ಹೋದ್ವಿ, ವೀಡಿಯೋ ತೋರಿಸ್ತೀವಿ ಅಂತ. ಅಷ್ಟೊತ್ತಿಗೆ ಬೇಡ, ಇವತ್ತು ಎಂಥ ಫಿಲ್ಮ್ ಫೆಸ್ಟಿವಲ್ ಇದೆ, ಫಿಲ್ಮ್ ಫೆಸ್ಟಿವಲ್ ಬಗ್ಗೆ ಮೀಟಿಂಗ್ ಮಾಡಬೇಕು ಬನ್ನಿ ಅಂತ ಅಂದರು. ಆಮೇಲೆ ಸ್ಟುಡಿಯೋಗೆ ಬಂದು ಕ್ಲಾಸ್ ರೂಮಿಗೆ ಬಂದು ಅದು ಮುಗಿಸ್ಕೊಂಡು ನಾನು ನಮ್ಮ ಗೇಟ್ ಕಡೆಗೆ ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ಕೊಂಡು ಗೋಲ್ಗುಪ್ಪ ತಿನ್ನಬೇಕು ಅನ್ನಿಸ್ತು. ಆದರೂ ಕಷ್ಟಪಟ್ಕೊಂಡು ಇಷ್ಟವಾದ ಗೋಲ್ಗುಪ್ಪನ ತಿನ್ಕೊಂಡು ಮತ್ತೆ ಅಲ್ಲಿ ಗೋಬಿ ತಿನ್ಕೊಂಡು ಮನೆ ಕಡೆಗೆ ಬಂದೆ. ಮನೇಲಿ ಆ್ಯಕ್ಚುಲಿ ಇವತ್ತು ಒಂದು ತುತ್ತನ್ನ ಮುಟ್ಟಿಲ್ಲ ನಾನು. ಇನ್ನೇನು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು ಆಂಟಿ ಬಂದಿದ್ದರು, ಅವ್ರ ಜೊತೆ ಮಾತಾಡಿಕೊಂಡು ನಾನು ನನ್ನ ಕೆಲಸಗಳನ್ನು ಮಾಡಿಕೊಂಡು ಬರ್ತಿದ್ದಂಗೆ ನಮ್ಮ ಮನೆ ರಾಜ ಹುಲಿ ಬಾರಿ ತಕ್ಕತೈ ಅಂತ ಕುಣಿತಿದ್ದ, ಮಾತಾಡ್ಸಿಲ್ಲ ಅಂತ ಹಬ್ಬ ಅಂತಿದ್ದ. ಅವನು ಮಾತಾಡ್ಸ್ಕೊಂಡು, ಆಂಟಿ ಬಂದಿದ್ರು, ಅವರು ಮಾತಾಡ್ಸ್ಕೊಂಡು ರೆಸ್ಟ್ ಮಾಡ್ಕೊಂಡು ಕಡೆ ಗಮನ ಕೊಟ್ಟು ಅವಾಗ ಸ್ವಲ್ಪ ಕಾಫಿ ಗೀಫಿ ಕುಡ್ಕೊಂಡು ಗಮನ ಕೊಟ್ಟು ಅಷ್ಟೇ. ಸೊ ಯಾರೆಲ್ಲ ವಿಡಿಯೋ ನೋಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಚೆನ್ನಾಗಿರಿ, ಆರಾಮಾಗಿರಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.